ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ಹಳ್ಳಿ ಶೈಲಿಯ ಚಿಕನ್ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಚಿಕನ್ ಸಾರು ಟ್ರಸ್ಟ್ ಮೀ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಆಗಿದೆ. ಹಾಗೆ ಈ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಹೇಗೆಲ್ಲ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಶೈಲಿಯ ಚಿಕನ್ ಸಾರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ, ನಾನಿಲ್ಲಿ ಒಂದು ದೊಡ್ಡ ಸೈಜ್, ತುಂಬ ದೊಡ್ಡ ಸೈಜ್ ಈರುಳ್ಳಿ ಬರುತ್ತಲ್ಲ ಆ ಥರದ್ದು 1.5 ಈರುಳ್ಳಿಯಷ್ಟು ಸಣ್ಣದಾಗಿ ಈ ಥರ ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹುಳಿ ಟೊಮೊಟೊ ಆದರೆ 1.5 ಸಾಕು, ಜಾಮೂನ್ ಟೊಮೊಟೊ ಆದರೆ 2.5 ಬೇಕಾಗುತ್ತೆ. ಈ ಥರ ಎಲ್ಲನೂ ಹೆಚ್ಚಿಟ್ಕೊಳ್ಳಿ. ಹಾಗೆ ಶುಂಠಿ ಒಂದು ಇಂಚಷ್ಟು ಶುಂಠಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ, ಈ ಥರ ಒಂದು ದೊಡ್ಡ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಳ್ಳಿ. ಹಾಗೆ ಕಾಯಿ ತುರಿನ ಈ ಥರ ತುರಿದಿಟ್ಕೊಳ್ಳಿ ಅಥವಾ ಹೆಚ್ಚಿಟ್ಕೊಳ್ಳಿ. ಅದಾದಮೇಲೆ ನಿಮಗೆ ಸಾಂಬಾರ್ ಪೌಡ್ರು ಅಥವಾ ಅಚ್ಚ ಖಾರದ ಪುಡಿ, ಹಾಗೆ ಧನಿಯದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಇಷ್ಟನ್ನು ತಗೊಳ್ಳಿ. ಅದಾದಮೇಲೆ ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ ಇಟ್ಕೊಂಡು ಆದಮೇಲೆ ಅದಕ್ಕೆ ಅಡುಗೆ ಎಣ್ಣೆ ಹಾಕ್ಕೊಳ್ಳಿ. ಅಡುಗೆ ಎಣ್ಣೆ ಜೊತೆಗೆ ಫ್ರೆಂಡ್ಸ್ ನೀವಿಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಹಾಕಿದರೆ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ತುಪ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಎಣ್ಣೆಲೇ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಎಲ್ಲನೂ ಹಾಕಿ ಶಾಲೋ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಒಂದು ಹಳ್ಳಿ ಶೈಲಿಯ ಚಿಕನ್ ಸಾರಿಗೆ ಮೇನ್ ಮೆಥಡೇ ಇದು. ತುಂಬ ಜನ ಏನಪ್ಪ ಅಂತ ಹೇಳಿದ್ರೆ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಲ್ಲ, ಅದೇ ಮಾಡುವಂತಹ ತಪ್ಪು. ಹಳ್ಳಿ ಶೈಲಿಯಲ್ಲೇ ನಾವು ಅಜ್ಜಿ ಅಥವಾ ನಮ್ಮಮ್ಮ ಮಾಡೋ ಥರ ಒಂದು ಚಿಕನ್ ಸಾರು ಬೇಕು ಅಂದರೆ ಈ ಥರ ಎಲ್ಲನೂ ಹುರಿದಿಟ್ಕೋಬೇಕು. ಅದಾದಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಹಾಗೆ ಶುಂಠಿ, ಹಾಗೆ ಟೊಮೊಟೊ ಇದನ್ನಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ನಾನಿಲ್ಲಿ 2 ಇಂಚು ಆಗುವಷ್ಟು ಸಣ್ಣದಾಗಿರುವಂತಹ 2 ಇಂಚು ಆಗುವಷ್ಟು ಚಕ್ಕೆ, ಹಾಗೆ 3 ಲವಂಗವನ್ನು ಯೂಸ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನಾನು ಸ್ಟಾರ್ಟಿಂಗ್ ನಿಮಗೆ ತೋರಿಸಿದಂತಹ ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಹಾಗೆ ಅರಿಶಿನ ಪುಡಿ ಇವಿಷ್ಟನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಅಂದರೆ ಇಷ್ಟು ನುಣ್ಣದಾಗಿ ಪೇಸ್ಟ್ ಆದರೆ ಸಾಕು. ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಮತ್ತೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ಳಿ. ಕುಕ್ಕರು ಕಾದ ನಂತರ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಅಡುಗೆ ಎಣ್ಣೆ ಜೊತೆಗೆ ನೀವು ತುಪ್ಪ ಕೂಡ ಹಾಕೋಬೋದು ಅಥವಾ ಎಣ್ಣೆ ಬದಲಿಗೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಚಿಕನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಚಿಕನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೆಂಡ್ಸ್, ಇದು ನಾಟಿ ಚಿಕನ್ ಆಗಿರೋದ್ರಿಂದ ನಿಮಗೆ ಬೇಗ ಬೇಯಲ್ಲ, ಆದ ಕಾರಣ ಎಣ್ಣೆಯಲ್ಲಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇದಕ್ಕೆ ನಾವು ಫಸ್ಟೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕಬೇಕು. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಫ್ರೆಂಡ್ಸ್, ನಾನಿಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಆದ್ರೇ ನಿಮಗೆ ಆ ಒಂದು ಸ್ಕಿನ್ ಎಲ್ಲ ಎಣ್ಣೆ ಬಿಟ್ಕೊಂಡು ನಿಮಗೆ ಹಳ್ಳಿ ಶೈಲಿಯ ಒಂದು ಚಿಕನ್ ಸಾರು ಹೇಗಾಗಿರುತ್ತೋ ಮೇಲ್ಗಡೆ ಎಲ್ಲ ತುಂಬ ಎಣ್ಣೆಯಾಗಿ ಅದೊಂಥರ ಟೇಸ್ಟ್ ಇರುತ್ತಲ್ವ, ಆ ಥರ ಒಂದು ಟೇಸ್ಟ್ ಸಿಗುತ್ತೆ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಎಲ್ಲ ನಾವು ನಾನ್ ವೆಜ್ ರೆಸಿಪಿ ಅಥವಾ ವೆಜ್ ರೆಸಿಪಿಗೂ ಯೂಸ್ ಮಾಡ್ತೀವಿ. ಇದೊಂದು ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಅರಿಶಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅರಿಶಿನ ನೀವು ಲಿಮಿಟಲ್ಲಿ ಯೂಸ್ ಮಾಡಿ, ಜಾಸ್ತಿ ಆದರೆ ಅದಕ್ಕೂ ಒಂದಷ್ಟು ರೀಸನ್ಗಳಿವೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ. ಸೊ ಅದಾದಮೇಲೆ ನಾವಿಲ್ಲಿ ಫ್ರೈ ಮಾಡಿದ್ದೀವಲ್ಲ ಚಿಕನ್ನ, ಅದಕ್ಕೆ ಫಸ್ಟ್ ರುಬ್ಬಿಟ್ಕೊಂಡಂತಹ ಪೇಸ್ಟ್ನ ಹಾಕೋತಾ ಇದ್ದೀವಿ. ಫ್ರೆಂಡ್ಸ್, ನಿಮಗೆ ನೀರು ಎಷ್ಟು ಬೇಕು ಅಂದರೆ ಸಾರು ಯಾವ ಕನ್ಸಿಸ್ಟೆನ್ಸಿ ಇರಬೇಕು, ಒಬ್ಬೊಬ್ಬರಿಗೆ ಚಿಕನ್ ಸಾರು ತೆಳ್ಳಗಿದ್ರೆ ಇಷ್ಟಪಡ್ತಾರೆ, ಕೆಲವೊಂದಷ್ಟು ಜನ ಗಟ್ಟಿಗಿದ್ರೆ ಇಷ್ಟಪಡ್ತಾರೆ, ಕೆಲವೊಂದಷ್ಟು ಜನಕ್ಕೆ ಮೀಡಿಯಮ್ ಇದ್ರೂ ಓಕೆ. ಸೊ ನೀವು ನೀರು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹೆಚ್ಚು ಕಮ್ಮಿ ಇದು 3 ರಿಂದ 4 ವಿಷಲ್ ಹೊಡಿಬೇಕು. ಸೊ ನೋಡಿಕೊಂಡು ವಿಷಲ್ ಹೊಡಿಸ್ಕೊಳ್ಳಿ. ಬಲ್ತಿರೋ ಕೋಳಿ ಆದರೆ ಜಾಸ್ತಿ ವಿಷಲ್ ಬೇಕಾಗುತ್ತೆ, ಎಳೆ ಮಟನ್ ಆದರೆ ಸ್ವಲ್ಪ ಎಲೆ ಚಿಕನ್ ಆದರೆ ಸ್ವಲ್ಪ ವಿಷಲ್ ಕಮ್ಮಿ ಹೊಡೆದಿಸಿದ್ರು ಸಾಕಾಗುತ್ತೆ. ಸೊ ಈಗ ರೆಡಿ ಆಗಿದೆ ಫ್ರೆಂಡ್ಸ್. ಎಷ್ಟು ಘಮ ಘಮ ಅಂತಿದೆ ಅಂದರೆ ಅರೋಮಾ ತುಂಬ ಚೆನ್ನಾಗಿ ಬರ್ತಿದೆ. ಪಕ್ಕ ನೀವು ನೋಡಿದ್ರೆ ಇದು ನಾಟಿ ಕೋಳಿ ಸ್ಟೈಲ್ ಯಾವ ಥರ ಹಳ್ಳಿ ಕಡೆ ಮಾಡ್ತಾರೆ ಅದೇ ಥರ ಸಾರಾಗಿದೆ. ಈ ಒಂದು ರೆಸಿಪಿನ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು ಹಳೆ ಕಾಲದವ್ರು ಯಾರು ಇರ್ತಾರೆ, ತಾತ ಅಜ್ಜಿ ಹಾಗೆ ಮನೇಲಿರೋರು ಎಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್. ಇದಾದಮೇಲೆ ಇದೇ ಚಿಕನ್ನಲ್ಲಿ ಇನ್ನೂ ಒಂಥರ ಡಿಶ್ ಮಾಡ್ಬೋದು. ಈ ಸಾರಲ್ಲಿ ಬೆಂದಿರುವಂಥ ಚಿಕನ್ ಅದನ್ನು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ
ಬಾಯ್.